ಒಂದಿಷ್ಟು ಈ ವೈರಸ್ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಕೊಟ್ಟು ನೇರವಾಗಿ ನಾವು ವೈದ್ಯರ ಬಳಿಗೆನೆ ಹೋಗ್ತೀವಿ. ಕಾರಣ ನಾವು ಹೇಳೋದಕ್ಕಿಂತಲೂ ಕೂಡ ವೈದ್ಯರು ಈ ಬಗ್ಗೆ ಹೇಳಿದಾಗಲೇ ಒಂದಿಷ್ಟು ಜನರಿಗೆ ವಿಶ್ವಾಸ ಇರುತ್ತೆ. ಕಾರಣ ಕೋವಿಡ್ ಸಂದರ್ಭದಲ್ಲಿ ಸರ್ಕಾರ ಹೇಳಿದ್ರು ಕೂಡ ಜನ ಆ ಟೈಮ್ ನಂಬಿದ್ರು. ಬಟ್ ಆದಂತ ಎಡವಟ್ಟುಗಳು ತುಂಬಾ ಇತ್ತು. ಬಟ್ ಆಮೇಲೆ ವೈದ್ಯರು ಹೇಳಕ್ ಶುರು ಮಾಡಿದ್ರು, ಇಲ್ಲ ಹಿಂಗಿಂಗ್ ಅಂತ ಹೇಳಿ. ಅವಾಗ ಜನರಿಗೆ ಒಂದಿಷ್ಟು ಧೈರ್ಯ ಭರವಸೆ ಬರಕ್ ಶುರುವಾಯಿತು. ಹಾಗಾಗಿ ಈಗ ಸರ್ಕಾರ ಏನ್ ಹೇಳಿದೆ ಬಿಟ್ಟಿದ್ದು ಸೆಕೆಂಡ್ರಿ. ಫಸ್ಟ್ ವೈದ್ಯರಿಂದ ಏನ್ ಹೇಳ್ತಾರೆ ಅನ್ನೋದನ್ನ ಕೇಳ್ಬಿಡೋಣ. ನಿಜವಾಗ್ಲೂ ಹೇಗೆ ಏನು ಎತ್ತ ಅಂತೇಳಿ ಫಸ್ಟ್ ಏನೆಲ್ಲ ಬೆಳವಣಿಗೆ ಆಗಿದೆ ಈ ವೈರಸ್ ಬಗ್ಗೆ ಅನ್ನೋದನ್ನ ನೋಡೋಣ. ಅದಾದ ನಂತರ ವೈದ್ಯರ ಬಳಿ ಹೋಗೋಣ. ಸರಿಯಾಗಿ 5 ವರ್ಷಗಳ ಹಿಂದಿನ ಮಾತು. 2019 ಡಿಸೆಂಬರ್ ತಿಂಗಳಲ್ಲಿ ಚೀನಾದಲ್ಲಿ ಮೊದಲು ಬೆಳಕಿಗೆ ಬಂದಿದೆ ಕೋವಿಡ್ ಎಂಬ ಹೆಮ್ಮಾರಿ ವೈರಸ್. ಇಡೀ ಜಗತ್ತನ್ನ ಹಿಂಡಿ ಹಿಪ್ಪೆ ಮಾಡಿದ್ದು ನಿಮ್ಮೆಲ್ಲರಿಗೂ ಇದೆ. ನಿಮ್ಮ ಕುಟುಂಬದಲ್ಲೂ ಕಳ್ಕೊಂಡಿರ್ತೀರಾ, ನಿಮ್ಮ ಸುತ್ತಮುತ್ತಲಿರುವಂಥವ್ರನ್ನು ಯಾರನ್ನಾದರೂ ಬಂದು ಕಳ್ಕೊಂಡಿರ್ತಾರೆ, ನಿಮ್ಮ ಗೆಳೆಯರನ್ನು, ಸಂಬಂಧಿಕರನ್ನು, ಯಾರ್ಯಾರನ್ನೋ ಕಳ್ಕೊಂಡಿರ್ತಾರೆ ನಿಮ್ಗಿರೋರ್ನ. ಸೊ ಅದೆಲ್ಲವೂ ಕೂಡ ಒಂದು ಕಹಿ ನೆನಪು. ಇದರಿಂದ ಎಲ್ಲರೂ ಕೂಡ ಇತ್ತೀಚೆಗಷ್ಟೇ ಒಂದಿಷ್ಟು ಚೇತರಿಸಿಕೊಂಡು ಮತ್ತೆ ನಾರ್ಮಲ್ ಜೀವನವನ್ನು ಮಾಡ್ತಾ ಇದ್ದಾರೆ ಆ ನೆನಪುಗಳ ಜೊತೆಗೇನೆ. ಸೊ ಇಂಥ ಹೊತ್ತಲ್ಲಿ ಈಗ ಚೀನಾದಲ್ಲಿ HMPV ಎಂಬ ವೈರಸ್ ಜೆಟ್ ವೇಗದಲ್ಲಿ ಹಬ್ಬುತ್ತಾ ಇದೆ ಅನ್ನುವಂಥ ಸುದ್ದಿ ಮೊನ್ನೆಯಿಂದ ಹರಿದಾಡ್ತಾ ಇದೆ. ಆದರೆ ಚೀನಾ ಅಂಥದ್ದೇನಿಲ್ಲ ಅಂತ ಅಂದರೂ ಸಹ ಅದೇಗೋ ಭಾರತಕ್ಕೂ ಕೂಡ ಒಕ್ಕರಿಸಿಬಿಟ್ಟಿದೆ. ದೇಶದಲ್ಲಿ ಈವರೆಗೂ 6 ಕೇಸ್ ವರದಿಯಾಗಿವೆ ಅಂತಿದ್ದಾರೆ. ಮೊಟ್ಟ ಮೊದಲ ಪ್ರಕರಣಗಳಲ್ಲಿ ಬೆಂಗಳೂರು ಕಂಡು ಬಂದಿದೆ. ಬೆಂಗಳೂರಿನ 2 ಮಕ್ಕಳಲ್ಲಿ HMP ಸೋಂಕು ಪತ್ತೆಯಾಗಿದೆ. ಈ ಬೆನ್ನಲ್ಲೇ ಚೆನ್ನೈನಲ್ಲಿ 2, ಅಹಮದಾಬಾದ್, ಕೋಲ್ಕತ್ತಾದಲ್ಲಿ ತಲಾ 1 ಕೇಸ್ ನಮೂದಾಗಿದೆ ಅಂತಿದ್ದಾರೆ. ಇದು ಭಾರಿ ಆತಂಕಕ್ಕೆ ಈಗ ಕಾರಣವಾಗಿದೆ. ಆದರೆ ಆತಂಕ ಆಗಬಾರದು ಅಂತ ಹೇಳ್ತಾ ಇದ್ದಾರೆ. ಹೇಗೆ ಅನ್ನೋದನ್ನ ವೈದ್ಯರ ಕಡೆಗೆ ನೋಡೋಣ. HMP ವೈರಸ್ ಭಾರತದಲ್ಲಿ ಪತ್ತೆಯಾಗಿರೋದನ್ನ ICMR ದೃಢಪಡಿಸಿದೆ. ಭಾರತ ಸೇರಿ ಹಲವು ದೇಶಗಳಲ್ಲಿ HMP ವೈರಸ್ ಹಬ್ಬಿದೆ. ಆದರೆ ಆತಂಕ ಪಡುವಂಥದ್ದೇನಿಲ್ಲ ಎಂದಿದೆ. ಕೇಂದ್ರ ಆರೋಗ್ಯ ಮಂತ್ರಿಗಳು ಸಹ ಯಾವುದೇ ವರಿ ಬೇಡ ಅಂದಿದ್ದಾರೆ. ಬೆಂಗಳೂರಿನಲ್ಲಿ 2 ಕೇಸ್ ಪತ್ತೆಯಾಗಿದ್ದು ಆತಂಕ ಬೇಡ ಅಂತ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ. ಇಬ್ಬರು ಮಕ್ಕಳಲ್ಲಿ ಈಗಾಗಲೇ ಕಾಣಿಸ್ಕೊಂಡಿದೆ. ಎರಡು ಪ್ರಕರಣ ಆಗಿದೆ. ಅಂತ ಅಪಾಯಕಾರಿ ವೈರಸ್ ಏನಲ್ಲ, ಆದರೂ ಕೂಡ ಮುಂಜಾಗ್ರತಾ ಕ್ರಮಗಳನ್ನು ತಗೊಳ್ತಕ್ಕಂಥದ್ದನ್ನು ಮಾಡ್ತಾ ಇದ್ದೀವಿ. ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು ಏನೇನು ಕ್ರಮ ತಗೋಬೇಕು ಅಂತಾರೆ ಅವೆಲ್ಲ ತಗೊಳ್ಳಿಕ್ಕೆ ಹೇಳಿದ್ದೀನಿ ನಾನು. ಸೊ ಶುಕ್ರವಾರವೂ ಕೂಡ ಈ ಬಗ್ಗೆ ಸುದ್ದಿಯನ್ನು ನಿಮ್ಮ ಪಬ್ಲಿಕ್ ಟಿವಿ ಹೇಳಬೇಕಾದ್ರೆ ಆವಾಗಲೂ ಕೂಡ ಹೇಳ್ತಾ ಇದ್ವಿ. ಕಾರಣ ಚೀನಾದಲ್ಲಿ ಕಾಣಿಸಿಕೊಳ್ತಾ ಇದೆ ಅಂದ್ರ ಮಾತ್ರಕ್ಕೆ ಫ್ಲೈಟನ್ನು ನಿಲ್ಲಿಸ್ಬಿಡಬೇಕು, ಅದು ಮಾಡಬೇಕು ಅಂತೆಲ್ಲ ಹೇಳ್ತಾ ಇದ್ರು. ಅದು ಹರಡಾಗ್ಬಿಟ್ಟಿರುತ್ತೆ, ಎಲ್ಲ ಕಡೆಯೂ ಇರುತ್ತೆ, ನೀವು ಟೆಸ್ಟಿಂಗನ್ನು ಮಾಡಿರೋದಿಲ್ಲ, ಅಷ್ಟೇ ಟೆಸ್ಟಿಂಗ್ ಮಾಡಿದರೆ ಕಾಣಿಸುತ್ತೆ ಅಂತ ಹೇಳ್ತಾ ಇದ್ವಿ. ಟೆಸ್ಟಿಂಗನ್ನು ಶುರು ಮಾಡಿದರೆ ಅದು ಕಾಣಿಸ್ಕೊಳ್ಳೋಕೆ ಶುರುವಾಗಿದೆ. ಬಟ್ ಯಾಕೆ ಏನು ಆಮೇಲೆ ಡೀಟೇಲ್ ಆಗಿ ಬರೋಣ. HMP ವೈರಸ್ ಬೆಂಗಳೂರಿನಲ್ಲಿ 2, ಚೆನ್ನೈನಲ್ಲಿ 2, ಅಹಮದಾಬಾದ್ನಲ್ಲಿ 1, ಕೋಲ್ಕತ್ತಾದಲ್ಲಿ 1 ಕೇಸ್ಗಳು ಈಗ ಸದ್ಯಕ್ಕೆ ಕಾಣಿಸಿಕೊಂಡಿದೆ. ಇದು ದೃಢೀಕೃತವಾಗಿ ಒಟ್ಟು 3ರಿಂದ 4 ಕೇಸ್ಗಳಂತ ಹೇಳ್ತಾ ಇದ್ದಾರೆ. ಈಗ ಸದ್ಯಕ್ಕೆ ಬೆಂಗಳೂರಿನಲ್ಲಿ 2 ಅಂತೂ ದೃಢ ಆಗಿದೆ, ಅಹಮದಾಬಾದ್ನಲ್ಲಂತೂ ದೃಢವಾಗಿದೆ, ಚೆನ್ನೈನಲ್ಲಿ ಒಂಚೂರು ಆ ಕಡೆ ಈ ಕಡೆ ಅಂತ ಹೇಳ್ತಾ ಇದ್ದಾರೆ. ಆ ಕೇಸ್ಗಳ ಬಗ್ಗೆ ನೋಡೋಣ. ಕೋಲ್ಕತ್ತಾದಲ್ಲೂ ಕೂಡ ಹೇಳ್ತಾ ಇದ್ದಾರೆ ಈ ಪ್ರಕರಣಗಳ ಬಗ್ಗೆ. ಈಗ ಸದ್ಯಕ್ಕಂತೂ ದೇಶದಲ್ಲಿ ಇಷ್ಟಿದೆ. ನಾನು ಈಗಲೂ ಹೇಳ್ತೀನಿ, ಟೆಸ್ಟಿಂಗ್ಗಳನ್ನು ಮಾಡೋಕ್ಕೆ ಶುರು ಮಾಡಿದರೆ ಈ ಪ್ರಕರಣಗಳು ಇನ್ನೂ ಹೆಚ್ಚಿನ ರೀತಿಯಲ್ಲೇ ಕಾಣಿಸ್ಕೊಳ್ಳುತ್ತೆ. ಕಾರಣ ನಮ್ಮ ದೇಶದಲ್ಲಿ ಹೆಚ್ಚಿನ ರೀತಿಯಲ್ಲಿ ನಾವೇನು ಮಾಡ್ತೀವಿ, ನೆಗಡಿ, ಕೆಮ್ಮು, ಜ್ವರ, ಈ ಥರ ಶೀತ ಕಾಣಿಸ್ಕೊಂಡಾಗ ಸ್ಥಳೀಯವಾಗಿ ಒಂದು ಕ್ಲಿನಿಕ್ಕಿಗೆ ಹೋಗ್ತೀವಿ, ಡಾಕ್ಟರ್ ಹತ್ರ. ಅವ್ರು ಕೊಡುವಂಥ ಟ್ಯಾಬ್ಲೆಟ್ಸನ್ನು ತೊಗೊಂಡು ಒಂದು 3-4 ದಿನನೋ ಒಂದು ವಾರ ಬಿಡ್ತೀವಿ. ಅದಕ್ಕಿಂತಲೂ ಹೆಚ್ಚಾಗಿ ಆದರೆ ಅದೇ ಡಾಕ್ಟರ್ ಹೇಳ್ತಾರೆ, ಒಂದು ಚೆಕ್ ಮಾಡಿಸ್ಕೊಂಬಿಡಿ ಟೆಸ್ಟಿಗೆ ಅಂತೇಳಿ. ಅಲ್ಲಿವರೆಗೂ ನಾವು ಟೆಸ್ಟ್ ಮಾಡಿಸಲ್ಲ. ಹಾಗಾಗಿ ನಮಗೆ ಗೊತ್ತೂ ಆಗಲ್ಲ ಅದು ಏನು ಎತ್ತ ಅಂತ ಹೇಳಿ. ನಾರ್ಮಲಿ ನಮಗೆ ಅಲ್ಲಿಗೆ ಶೀತ ಒಂಚೂರು ಕಡಿಮೆ ಆಯಿತಾ, ನಮ್ಮ ಪಾಡಿಗೆ ನಾವು ಕೆಲಸ ಮಾಡೋಕ್ಕೆ ಶುರು ಮಾಡಿಬಿಟ್ಟಿರ್ತೀವಿ. ಅದು ನಮ್ಮಲ್ಲಿ ಜನರಲ್ ಆಗಿರೋದು. ಈಗ ಸದ್ಯಕ್ಕೆ ಈ ವಿಚಾರದಲ್ಲಿ ಏನೇನಿದೆ, ಬೆಂಗಳೂರಿನಲ್ಲಿ ಕಾಣಿಸ್ಕೊಂಡಿರುವಂಥ ಪ್ರಕರಣದ ಬಗ್ಗೆ. ಕೇಸ್ ನಂಬರ್ 1, 8 ತಿಂಗಳ ಮಗು, ಯಲಹಂಕ ಸಮೀಪದ ಬಡಾವಣೆಯೊಂದರಲ್ಲಿರುವಂಥ ಮಗು. ಇದು ಪಾಪ 8 ತಿಂಗಳು. ಜ್ವರ, ಕೆಮ್ಮು, ನೆಗಡಿ, ಕಫ, ಉಸಿರಾಟದ ಸಮಸ್ಯೆ ಆಗಿದೆ. ಸೊ ತಂದೆ ತಾಯಿಗೆ ಬಂದಿರಲಿಲ್ವಾ, ಮಗುಗಷ್ಟೇ ಬಂತ. ಹೆಂಗೆ ಬಂತು, ಭಾಳ ಕಾಣಿಸುತ್ತೆ. ಸಾಮಾನ್ಯವಾಗಿ 1 ವರ್ಷದೊಳಗಿರುವಂಥ ಮಗುಗೆ ತಾಯಿಗೆ ಬಂದಾಗ ಇಮಿಡಿಯೇಟ್ ಆಗಿ ಮಗುಗೆ ಬರುತ್ತೆ ಅಂತ ಹೇಳ್ತಾರೆ. ತಾಯಿಗೆ ಬಂದರೆ ಮಾತ್ರ ಮಗುಗೆ ಬಂದ್ಬಿಡುತ್ತೆ ಅಂತೇಳಿ. ಹೆಂಗೆ 8 ತಿಂಗಳಿಗೆ ಮಗು ಬರುತ್ತೆ? ಅಥವಾ ಸಂಬಂಧಿಕರು ಯಾರೋ ಮನೆಗೆ ಬಂದು ಹೋಗಿರ್ತಾರೆ, ಮಗು ನೋಡೋಕೆ ಬಂದಿರ್ತಾರೆ. ಆ ಟೈಮಲ್ಲಿ ಅವರಿಂದ ಅವಕ್ಕೆ ಇನ್ಫೆಕ್ಷನ್ ಆಗುವಂಥ ಸಾಧ್ಯತೆಗಳು ಕೂಡ ಇರ್ತವೆ. ಟೆಸ್ಟ್ ಮಾಡಿಸಿದಾಗ ಸೋಂಕು ಪತ್ತೆಯಾಗಿದೆ. ಯಾವುದೇ ಟ್ರಾವೆಲ್ ಹಿಸ್ಟ್ರಿ ಇಲ್ಲ, ವಿದೇಶಕ್ಕೂ ಕೂಡ ಹೋಗಿಲ್ಲ. ತಂದೆ ತಾಯಿ ತಿರುಪತಿಗೆ ಹೋಗಿದ್ದಷ್ಟೇ. ಇದೆಯಲ್ಲ, ಇನ್ನೇನು ಅದಕ್ಕಿಂತಲೂ ಬೇಕಾ? ಅಲ್ಲಿ ಎಷ್ಟು ಕಡಿಮೆ ಜನ ಸೇರ್ತಾರೆ ಅಲ್ಲಿ. ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲು, ಚಿಕಿತ್ಸೆ. ಪೋಷಕರಲ್ಲಿ ಸೋಂಕು ಕಂಡು ಬಂದಿಲ್ಲ. ಸೊ ಹಾಗಾಗಿ ಮಗುಗಷ್ಟೇ ಕಾಣಿಸ್ಕೊಂಡಿದೆ. ಯಾರೋ ಎತ್ಕೊಂಡಿರ್ತಾರೆ, ಏನೋ ಆಗಿರುತ್ತೆ, ಸಹಜವಾಗಿ ಬಂದಿರುತ್ತೆ. ಬಟ್ ಈಗ ಹುಷಾರಾಗಿದೆ, ಯಾವ ಸಮಸ್ಯೆಯೂ ಕೂಡ ಇಲ್ಲ ಅಂತಿದ್ದಾರೆ. ಇನ್ನು 2ನೇ ಕೇಸು 3 ತಿಂಗಳು ಮಗು. 3ನೇ ಅದು ಅಹಮದಾಬಾದಲ್ಲಿ 2 ತಿಂಗಳದ ಮಗು. ಅದು ನಿಮೋನಿಯಾ ಮಾದರಿಯ ಲಕ್ಷಣ ಕಂಡು ಬರ್ತಾ ಇದೆ. ಬ್ಲಡ್ ಟೆಸ್ಟ್ ಮಾಡಿಸಿದಾಗ ಸೋಂಕು ಇಲ್ಲಿ ಪತ್ತೆಯಾಗಿದೆ. ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಂಡು ಚೇತರಿಕೆ ಕೂಡ ಕಂಡಿದೆ. ಸದ್ಯ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಕೂಡ ಈ ಮಗು ಆಗೋಗಿದೆ. ಯಾವುದೇ ಟ್ರಾವೆಲ್ ಹಿಸ್ಟ್ರಿ ಇಲ್ಲ, ವಿದೇಶಕ್ಕೂ ಕೂಡ
ಹೋಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿಂದ ಬಂತಿದು ಅಂತ ಜನಸಾಮಾನ್ಯವಾಗಿ ಕೇಳ್ತಾರೆ. ಅದನ್ನು ವೈದ್ಯರ ಹತ್ರ ಕೇಳೋಣ, ಅವರೇ ಉತ್ತರ ಕೊಡ್ತಾರೆ. ಅದಕ್ಕೆ ಆಮೇಲೆ ಬರೋಣ ಅದ್ರ ಹತ್ರ. ಇನ್ನು ಬೆಂಗಳೂರಿನಲ್ಲಿ 2 HMPV ಕೇಸ್ ಪತ್ತೆಯಾಗುತ್ತಲೇ ಆರೋಗ್ಯ ಸಚಿವರು ಅಧಿಕಾರಿಗಳ ಜೊತೆಗೆ ಒಂದು ಸುತ್ತಿನ ಸಭೆ ಕೂಡ ನಡೆಸಿದ್ರು. ಪರಿಸ್ಥಿತಿ ಬಗ್ಗೆ ಅವಲೋಕಿಸಿದ್ರು. ಆತಂಕ ಪಡುವಂತಹದ್ದೇನೂ ಇಲ್ಲ, ಇದು ಹೊಸ ವೈರಸ್ ಕೂಡ ಅಲ್ಲ, ನಮ್ಮ ದೇಶದಲ್ಲಿ ಮೊದಲಿನಿಂದ ಈ ಸೋಂಕು ಇದೆ, ಉಸಿರಾಟಕ್ಕೆ ಸಂಬಂಧಿಸಿದ ಕಾಯಿಲೆ ಇದು ಹಾನಿಕಾರಕ ವೈರಸ್ ಅಲ್ಲ ಅಂತ ಸಚಿವರು ತಿಳಿಸಿದ್ರು. ಸದ್ಯಕ್ಕೆ ಕೋವಿಡ್ ಮಾದರಿಯ ಯಾವುದೇ ಮಾರ್ಗಸೂಚಿಗಳು ಇಲ್ಲ, ಯಾರೂ ಕೂಡ ಭಯಪಡಬೇಕಿಲ್ಲ ಅಂದ್ರು. ಮಾಸ್ಕ್, ಲಾಕ್ಡೌನ್, ಏರ್ಪೋರ್ಟ್ಗಳಲ್ಲಿ ತಪಾಸಣೆ, ರ್ಯಾಂಡಮ್ ಟೆಸ್ಟ್ಗೆ ಮುಂದಾಗುವುದಿಲ್ಲ ಅಂತಲೂ ಕೂಡ ಸ್ಪಷ್ಟಪಡಿಸಿದ್ರು. ಅದು ಪತ್ತೆಯಾಗಿರುವಂತದ್ದು, ಅವರು ಕೂಡ ಡಿಸ್ಚಾರ್ಜ್ ಕೂಡ ಆಗಿದೆ. HMPV ಇದೇನು ಹೊಸ ವೈರಸ್ ನಮ್ಮ ದೇಶದಲ್ಲಿ ಬಂದಿಲ್ಲ, ಮೊದಲಿಂದನೂ ಕೂಡ ಇದೆ. ಇದರಲ್ಲಿ ಯಾವುದೇ ರೀತಿಯ ಹಾನಿಕಾರವಾದಂತ ವೈರಸ್ ಅಂತ ಹೇಳಕ್ ಆಗೋದಿಲ್ಲ, ಮರಣಾಂತಿಕ ವೈರಸ್ ಅಂತಾನು ಕೂಡ ಹೇಳಕ್ ಆಗೋದಿಲ್ಲ. ಫೆಟಾಲಿಟೀಸ್ ಏನು ಬಹಳ ಕಮ್ಮಿ, ಅದು ಬೇರೆ ಸಮಸ್ಯೆಗಳು ಕೂಡ ಸೇರ್ಕೊಂಡು ಅದರಿಂದ ಫೆಟಾಲಿಟೀಸ್ ಆಗಿದೆ ಹೊರತು ಇದರಿಂದನೇ ಏನಾಗುತ್ತೆ ಅಂತ ಏನಿಲ್ಲ. ಮಾಸ್ಕ್ ಹಾಕೊಂಡ್ಬಿಡ್ಬೇಕು, ಲಾಕ್ ಡೌನ್ ಮಾಡಬೇಕು, ಬೇರೆ ಅದೆಲ್ಲ ಏನು ಇಲ್ಲ ಇಬ್ಬರಲ್ಲಿ. ಹಾಗಿದ್ರೆ ಬೆಂಗಳೂರಿನಲ್ಲಿ 2 ಕೇಸ್ ಕಾಣಿಸ್ಕೊಳ್ತು, ಅದರಲ್ಲೂ ಕೂಡ 1 ವರ್ಷದೊಳಗಿನ ಮಕ್ಕಳಲ್ಲಿ ಕಾಣಿಸ್ಕೊಳ್ತು ಅಂತ ತಕ್ಷಣ ಸಾರ್ವಜನಿಕರು ಹೆದರ್ಕೊಳ್ಬೇಕಾ? ಏನು ಈಗ ಸಾರ್ವಜನಿಕರು ಗಮನಿಸಬೇಕಾಗಿರುವಂತಹ ವಿಷಯ? ಅನಾವಶ್ಯಕವಾದ ಆತಂಕ, ಭೀತಿ ಪಡಬೇಕಾದಂತಹ ಅವಶ್ಯಕತೆ ಇಲ್ಲ ಅಂತ ಆರೋಗ್ಯ ಇಲಾಖೆ ಸ್ಪಷ್ಟಪಡಿಸ್ತಾ ಇದೆ. ಕಾರಣ ಇದು ಎಲ್ಲಾ ಫ್ಲೂಗಳ ರೀತಿಯಲ್ಲಿ ಇದು ಕೂಡ ಒಂದು ಅಂತ. ಧೈರ್ಯವಾಗಿ ಕೆಲಸ ಮಾಡ್ಕೊಂಡಿರಿ. ಕೆಲಸಕ್ಕೆ ರಜಾ ಹಾಕ್ಬೇಕಾ, ವರ್ಕ್ ಫ್ರಮ್ ಹೋಮ್ ಮಾಡ್ಕೊಳ್ಬೇಕಾ, ಮಕ್ಕಳನ್ನ ಸ್ಕೂಲ್ನ ಕಳಿಸ್ಬೇಕಾ ಅಥವಾ ಮನೆಯಲ್ಲೇ ಓದಿಸುವಂತಹ ವ್ಯವಸ್ಥೆ ಮಾಡ್ಬೇಕು? ಈ ತರದ 10 ಪ್ರಶ್ನೆಗಳು ಈಗಾಗಲೇ ಶುರುವಾಗ್ಬಿಟ್ಟಿದೆ. 5 ವರ್ಷಕ್ಕೆ ಹಿಂದಕ್ಕೆ ಹೋಗ್ಬಿಟ್ಟಿದ್ದಾರೆ ಈಗ ಜನ ಯೋಚನೆ ಮಾಡೋದ್ರಲ್ಲಿ. ಸದ್ಯಕ್ಕೆ ರ್ಯಾಂಡಮ್ ಟೆಸ್ಟ್ ಮಾಡಿಸುವುದಿಲ್ಲ ಅಂತ ಕೂಡ ಈಗಾಗಲೇ ಆರೋಗ್ಯ ಇಲಾಖೆ ಹೇಳಿರೋದ್ರಿಂದ ಅವಶ್ಯಕತೆ ಇಲ್ಲ. ಅಂತಹ ಅವಶ್ಯಕತೆ ಬಿದ್ದಾಗ ನೋಡೋಣ ಅಂತ ಕೂಡ ಪ್ರಿಕಾಷನ್ಸ್ ನ ತೆಗೆದುಕೊಳ್ತಿದ್ದಾರೆ. ಟೆಸ್ಟ್ ಮಾಡಿಸಿಕೊಳ್ಳುವುದು ಕೂಡ ಕಡ್ಡಾಯ ಇಲ್ಲ. ಈಗ ಜ್ವರ ಬಂತು, ಕೆಮ್ಮು, ನೆಗಡಿ ಬಂತು, ಹೋಗಿ ಡಾಕ್ಟರ್ ಸಜೆಸ್ಟ್ ಮಾಡೋಕ್ಕೂ ಮೊದಲೇ ಇಲ್ಲ ನಂಗೊಂದು ಬ್ಲಡ್ ಚೆಕ್ ಮಾಡಿಬಿಡಿ ಅಂತ ಕೇಳಬೇಕಾ? ಖಂಡಿತ ಅಂಥ ಪ್ರಮೇಯಗಳಿಲ್ಲ. ನೀವಾಗೆ ಹೋಗಿ ಮಾಡ್ಕೊಳ್ಬೇಡಿ, ಡಾಕ್ಟರ್ ಹೇಳಿದ್ರೆ ಮಾತ್ರ ಮಾಡಿಸಿ. ಏರ್ಪೋರ್ಟ್ನಲ್ಲಿ ತಪಾಸಣೆ ಇರುವುದಿಲ್ಲ. ವಿದೇಶಗಳಿಂದ ಬರ್ತಾರೆ, ಅವರು ಸ್ಪ್ರೆಡ್ ಮಾಡಿಬಿಡ್ತಾರೆ, ಅಲ್ಲಿ ತಪಾಸಣೆ ಮಾಡಿದ್ರೆ ಅಲ್ಲೇ ಕಂಟ್ರೋಲ್ ಆಗ್ಬಿಡಲ್ವಾ? ಹೀಗೆ 10 ಪ್ರಶ್ನೆಗಳು ಕೋವಿಡ್ ಸಂದರ್ಭದಲ್ಲಿ ಇತ್ತಲ್ಲ, ಆಸ್ ಇಟ್ ಈಸ್ ಪ್ರಶ್ನೆಗಳು ಈಗ HMPV ವಿಷಯದಲ್ಲೂ ಕೂಡ ಜನರಲ್ಲಿ ಮನೆ ಮಾಡಿದೆ. ಇದನ್ನ ದೂರ ಮಾಡುವಂತಹ ಕೆಲಸವನ್ನ ಸರ್ಕಾರ ಮಾಡಿದೆ. ಇನ್ನು ಡಿಸೆಂಬರ್ನಲ್ಲಿ ಉತ್ತರ ಚೀನಾದಲ್ಲಿ ಕಾಣಿಸಿಕೊಂಡಂತಹ HMPV ವೈರಸ್ ಶರವೇಗದಲ್ಲಿ ಎಲ್ಲಾ ಕಡೆ ಹಬ್ತಾ ಇದೆ. ಏಷ್ಯಾ ದೇಶಗಳು ಅಲರ್ಟ್ ಆಗುವಷ್ಟರಲ್ಲಿ ಭಾರತದಲ್ಲಿಯೂ ಕೂಡ ಕಾಣಿಸ್ಕೊಂಡ್ಬಿಟ್ಟಿದೆ. ಅಷ್ಟಕ್ಕೂ HMPV ಗುಣಲಕ್ಷಣಗಳೇನು, ನಿಯಂತ್ರಣ ಹೇಗೆ ನೋಡೋಣ. ಲಕ್ಷಣಗಳು ಹೇಗೆ, ಯಾವ ರೀತಿಯಾಗಿ ಹಬ್ಬುತ್ತೆ? ಶ್ವಾಸಕೋಶದ ಸಮಸ್ಯೆ ನಿಮ್ಗೆ ಸಾಮಾನ್ಯವಾಗಿ ಮನೇಲಿ ಒಬ್ರಿಗೆ ಯಾರಿಗಾದ್ರೂ ನೆಗಡಿ, ಶೀತ ಏನಾದರೂ ಕಾಣಿಸ್ಕೊಳ್ತಂದ್ರೆ ಮನೇಲಿ ಎಲ್ರಿಗೂ ಒಂದು ರೌಂಡ್ ಬಂದು ಹೋಗ್ಬಿಡುತ್ತೆ ಅಂತ ನಮ್ಮಲ್ಲಿ ನಂಬಿಕೆ ಇದೆ. ಅದು ಏನಂದರೆ ಒಂದು ಯಾರಿಗೋ ನೆಗಡಿ ಬಂತಂದರೆ ಆಯ್ತು ಬಿಡು ನೆಕ್ಸ್ಟ್ ನಿನಗೆ ಅಂತ ಹೇಳಿ ಹಿಂಗೆ ಮಾತಾಡ್ತೀವಿ ನಾವು, ಸಾಮಾನ್ಯವಾಗಿ ಮಾತನಾಡೋದು. ಸೊ ಇದು HMPV ಅಂತಂದರೆ ಹ್ಯೂಮನ್ ಮೆಟೋನ್ಯೂಮೋ ವೈರಸ್ ಅಂತ ಹೇಳಿ ಇದಕ್ಕೆ ಹೆಸರು. ಸೊ ಕೋವಿಡ್ ಇದ್ದಾಗ ಅದಕ್ಕೊಂದಿಷ್ಟು ಡೆಫಿನೇಷನ್ ಪೂರ್ತಿ ಆಗಿತ್ತು, ಹಾಗೆ ಇದಕ್ಕೊಂದಿಷ್ಟು ಹೆಸರಿಟ್ಟಿರ್ತಾರೆ ಸೈಂಟಿಫಿಕ್ ಆಗಿ ಹೆಸರನ್ನು. ಸೊ ಕೆಮ್ಮು, ನೆಗಡಿ, ಗಂಟಲು ನೋವು, ಜ್ವರ, ಸುಸ್ತು ತುಂಬ ಜನರಿಗೆ, ಸುತ್ತಮುತ್ತಲಿರುವಂಥ ಅನೇಕ ಜನರಿಗೆ, ನಿಮ್ಮ ಗೆಳೆಯರಾಗಿರ್ಬೋದು, ಸಂಬಂಧಿಕರಲ್ಲಿ ಈ ಥರ ಕಾಣಿಸಿಕೊಳ್ತಾ ಇರುತ್ತೆ. ಸೀಸನ್ ವೈಸ್ ಚಳಿಗಾಲದಲ್ಲಿ ಡೆಫಿನೆಟ್ಲಿ ಈ ರೀತಿಯಾಗಿ ಒಂದು ರೌಂಡ್ ಕಾಣಿಸಿಕೊಂಡೇ ಕೊಳ್ಳುತ್ತೆ, ಅದರಲ್ಲಿ ಯಾವ ಅನುಮಾನವೂ ಇಲ್ಲ. ಅದು HMPVನೇ ಆಗಬೇಕು ಅಂತಿಲ್ಲ, ನಮ್ಮಲ್ಲಿ ಸಾಮಾನ್ಯವಾಗಿ ಬರುತ್ತೆ. ಸೀನುವಿಕೆಯಿಂದ ಇತರರಿಗೆ ಹಬ್ಬುತ್ತೆ. ಕೋವಿಡ್ ಸಂದರ್ಭದಲ್ಲೂ ಅಷ್ಟೇ, ಹತ್ತಿರದಿಂದ ಇದ್ದಾಗ ಅದರ ಬೇಗ ಆಗುತ್ತೆ ಅಂತೇಳಿ. ಇದಿಷ್ಟೇ ಯಾಕೆ, ನೆಗಡಿ ಇದ್ದಾಗಲೂ ಕೂಡ ಅಷ್ಟೇ, ಅವ್ನಿಗೆ ಕೋಲ್ಡ್ ಆಗಿದೆ ಹತ್ರ ಹೋಗ್ಬೇಡಪ್ಪ ಬೇಗ ಬಂದ್ಬಿಡುತ್ತೆ ಅಂತಾರೆ. ಅವ್ನು ಹಿಂಗೆ ಮುಟ್ಟಿರ್ತಾನೇನೋ ಟಚ್ ಆಗಿಬಿಡುತ್ತೆ, ಕೈಯಿಂದ ಬೇಗ ಸ್ಪ್ರೆಡ್ ಆಗಿಬಿಡುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಅವಕ್ಕೆಲ್ಲ ಅವಾಯ್ಡ್ ಮಾಡ್ಕೊಳ್ಳಿ. ಸೇಮ್ ಅದಕ್ಕೆ ಇದು ಸೋಂಕಿತರ ಹತ್ತಿರ ಇರೋದ್ರಿಂದ, ಜೊತೆಗೆ ಪದೇ ಮುಟ್ಟುವುರಿದ್ದ ಅಂದರೆ ಕರ್ಚೀಫನ್ನು ಇಟ್ಕೊಂಡಿರ್ತಾರೆ, ಹ್ಯಾಂಡ್ ಕರ್ಚೀಫನ್ನು. ಸೊ ಅದನ್ನ ಇಟ್ಕೊಂಡಂಥ ಸಂದರ್ಭದಲ್ಲಿ ಪದೇ ತಗೊಳ್ಳೋದು, ಅದನ್ನ ಇನ್ನೇನೋ ಶೇಕ್ ಹ್ಯಾಂಡ್ ಮಾಡೋದು, ಇವೆಲ್ಲವೂ ಕೂಡ ಬೇಗ ಸ್ಪ್ರೆಡ್ ಆಗೋಕ್ಕೆ ದಾರಿ. ಅದು ಅವತ್ತು ಅದೇ ನಿಯಮಗಳಿತ್ತು, ಈಗಲೂ ಅದೇ ನಿಯಮಗಳು ಅಲ್ಲ, ಪಾಲನೆ ಯಾವಾಗಿದ್ರೂ ಮಾಡಬೇಕು ಇದನ್ನು. ನಾರ್ಮಲಿ ಈಗಂತೆ ಅಷ್ಟೇ ಅಲ್ಲ. ಸೋಂಕು ಹಬ್ಬಿದ ಜಾಗ, ಮುಟ್ಟಿದ ಕೈಗಳಿಂದ ಬಾಯಿ, ಮೂಗು, ಕಣ್ಣು ಮುಟ್ಕೊಂಡ್ರೆ ಸೋಂಕು ಹಬ್ಬುತ್ತೆ ಅಂತಿದ್ದಾರೆ. ನಿಯಂತ್ರಣಕ್ಕೆ ವ್ಯಾಕ್ಸಿನ್, ಔಷಧಿ ಕಂಡು ಹಿಡಿದಿಲ್ಲ. ಸೊ ಇದು ನಿಮೋನಿಯಾ ಮತ್ತು ಬ್ರಾಂಕೈಟಿಸ್ಗೆ ದಾರಿ ಮಾಡಿಕೊಡಬಹುದು ಅಂತಿದ್ದಾರೆ. ಇವೆರಡು ಮುಂದುವರೆದ ಭಾಗದಲ್ಲಿ ಹೋದಾಗ ನಿಮೋನಿಯಾ ಮತ್ತು ಬ್ರಾಂಕೈಟಿಸ್ಗೆ ಸ್ವಲ್ಪ ಡೇಂಜರ್ ಅಂತ ಹೇಳ್ತಾರೆ. ಅದು ಯಾವ ರೀತಿಯಲ್ಲಿ ಹೋಗುತ್ತೆ, ಅವರಿಗೆ ತಡ್ಕೊಳ್ಳುವಂಥ ಶಕ್ತಿ ಇರುತ್ತೆ. ಅಷ್ಟೊತ್ತಿಗೆ ಡಾಕ್ಟರ್ಗೆ ಅದಕ್ಕೆ ಏನು ಟ್ರೀಟ್ಮೆಂಟ್ ಕೊಡಬೇಕು ಕೊಡ್ತಾರೆ. ನೋಡೋಣ, ಡಾಕ್ಟರ್ ಜೊತೆಗೆ ಮಾತಾಡ್ತಾ ಹೋದಾಗ ಹೇಳ್ತಾರೆ. ವಯಸ್ಸಿನ ಭೇದ ಇಲ್ಲ, ಎಲ್ಲರಿಗೂ ಕೂಡ ವೈರಸ್ ಹೋಗುತ್ತೆ ಅಂತಿದ್ದಾರೆ. ಯಾರಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೋ ಅಂಥವ್ರಿಗೆ ಅದು ಡೆಫಿನೆಟ್ಲಿ ದಾಳಿಯನ್ನು ಮಾಡುತ್ತೆ, ಅದು ಯಾವುದೇ ರೋಗ ಆಗಿದ್ರು. ಮುಖ್ಯವಾಗಿ ಮಕ್ಕಳು ಮತ್ತು ವಯೋವೃದ್ಧರನ್ನು ಹೆಚ್ಚು ಕಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಕಾರಣ ಹೇಳೋದಿಷ್ಟೇ, ವಯೋವೃದ್ಧರಂದರೆ ಕೆಲವು ತುಂಬ ಆ್ಯಕ್ಟಿವ್ ಆಗಿರ್ತಾರೆ, ರೋಗ ನಿರೋಧಕ ಶಕ್ತಿ ವಯಸ್ಕರಿಗಿಂತಲೂ ಜಾಸ್ತಿ ಇರೋ ವಯೋವೃದ್ಧರು ಇದ್ದಾರೆ, ಅದರಲ್ಲಿ ಯಾವ ಅನುಮಾನವೂ ಇಲ್ಲ. ಮಕ್ಕಳಲ್ಲೂ ಕೂಡ ನಿಮಗೆ ಈ ಪುಟಾಣಿ ಮಕ್ಕಳು 1 ವರ್ಷ 2 ವರ್ಷ ಇರ್ತಾವಲ್ವ, ಇನ್ನೂ ಬೆಳೆಯೋ ಹಂತದಲ್ಲಿ ಇರ್ತಾವಲ್ಲ, ಅವುಗಳಿಗೆ ಸ್ವಲ್ಪ ಎಫೆಕ್ಟು. ಅದಕ್ಕಿಂತಲೂ 2-3 ವರ್ಷ ದಾಟಿದ ನಂತರ ಅವರಿಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿನೇ ಇರುತ್ತೆ ಅಂತ ಹೇಳ್ತಾರೆ.
ಮುಂಜಾಗ್ರತಾ ಕ್ರಮಗಳೇನು ಆಗಿದ್ದಾಗ ಸೋಪಿನಿಂದ ಕನಿಷ್ಠ ಒಂದು 20 ಸೆಕೆಂಡ್ ಕೈ ತೊಳೆಯೋದು, ಸ್ವಚ್ಛ ಮಾಡಿಕೊಳ್ಳದ ಕೈಗಳಿಂದ ಮುಖ ಮುಟ್ಟಿಕೊಳ್ಬಾರ್ದು. 20 ಸೆಕೆಂಡ್ ಅಂದ ತಕ್ಷಣ ಟೈಮ್ ನೋಡ್ಕೊಂಡು ಹಚ್ಕೊಂಡು ತೊಳ್ಕೊಂತ ಕೂತ್ಕೋಬೇಡಿ. ನಾರ್ಮಲಿ ನಿಮಗೆ ಕೈ ಹೆಂಗೆ ಹ್ಯಾಂಡ್ ವಾಶ್ ಮಾಡ್ಕೊಳ್ಳೋದಂದ್ರೆ ನಾರ್ಮಲಿ ಆಗಿರುತ್ತೆ, ಇಷ್ಟಿಷ್ಟು ತಿಕ್ಕೊಳ್ಳೋದಲ್ಲ. ಇವೆರಡೂ ಕೈ ಏನಿರುತ್ತೆ ಈ ಥರ ಹ್ಯಾಂಡನ್ನು ಕ್ಲೀನ್ ಮಾಡ್ಕೊಳ್ಳೋದು ನಾರ್ಮಲಿ ನಿಮಗೆ ಗೊತ್ತಿರುತ್ತೆ. ಸೊ HMPV ಸೋಂಕಿನಿಂದ ಅಂತರ ಕಾಯ್ದುಕೊಳ್ಳೋದು, ವಾಸ ಮತ್ತು ಕೆಲಸದ ಪ್ರದೇಶ ಸ್ವಚ್ಛವಾಗಿರುವಂತೆ ನೋಡ್ಕೊಳ್ಳಿ. ಅದು ಯಾವಾಗಿದ್ರೂ ಮಾಡಬೇಕು, ಬರೀ ಈ ರೋಗ ಕಾಣಿಸ್ಕೊಂಡಾಗ ಮಾತ್ರ ಕ್ಲೀನ್ ಇಟ್ಕೊಂಡ್ಬಿಡ್ತೀನಿ ಅಂತ ಅಲ್ಲ. ಇನ್ನು ಕೆಮ್ಮುವಾಗ ಸೀನುವಾಗ ಬಾಯಿ ಮೂಗನ ಕರವಸ್ತ್ರದಿಂದ ಕವರ್ ಮಾಡಿಕೊಳ್ಬೇಕು ಅಂತೇಳಿ ಕಂಪಲ್ಸರಿ ಯಾವಾಗಿದ್ರೂ ಮಾಡ್ಕೊಳ್ಳಿ. ಈ ರೋಗ ಬಂದಿದೆ ಅಂತಲ್ಲ. ಕೆಮ್ಮಿನ ನಂತರ ಸೀನಿದ ನಂತರ ಕೈಗಳನ್ನು ತೊಳೆದುಕೊಳ್ಳಿ. ಸೇಮ್ ಅದು ಯಾವಾಗಿದ್ರೂ ಪಾಲನೆ ಮಾಡಲೇಬೇಕು. ತುಂಬ ಜನ ಮಾಡಲ್ಲ. ಸೋಂಕು ಲಕ್ಷಣ ಕಂಡು ಬಂದಲ್ಲಿ ಇತರ ಜೊತೆಗೆ ಸೇರ್ಬಿಡಿ ಅಂತೇಳಿ, ಇದು ನಮ್ಮಲ್ಲಿ ಸಾಧ್ಯವೂ ಇಲ್ಲ. ಆದಷ್ಟು ಮನೆಯಲ್ಲಿಯೇ ಇದ್ದು ವಿಶ್ರಾಂತಿಯನ್ನು ಪಡ್ಕೊಳ್ಳಿ, ಇದು ನಮ್ಮಲ್ಲಿ ಸಾಧ್ಯ ಇಲ್ಲ. ಸೋಂಕು ತೀವ್ರತೆ ಹೆಚ್ಚಿದ್ದಲ್ಲಿ ವೈದ್ಯರಲ್ಲಿಗೆ ಹೋಗುವುದು ಒಳಿತು, ಅದು ನಮ್ಮಲ್ಲಿ ಅಳವಡಿಸ್ಕೊಂಡಿರೋದೆ. 1-2 ದಿನ ಮನೇಲಿ ಟ್ರೀಟ್ಮೆಂಟ್ ತೊಗೊಳ್ತಾರೆ ನಮ್ಮ ಜನ, ಅವ್ರ ಪಾಡಿಗೆ ಅವ್ರು ಕಷಾಯ ಕೊಡೋದೆ ಅದನ್ನು ಮಾಡಿದೆ ಅಂತೇಳಿ. ಆಮೇಲೆ 1-2-3 ದಿನ ಆದಮೇಲೆ ಯಾಕೋ ಕಡಿಮೆ ಆಗ್ತಿಲ್ವಲ್ಲ, ಡಾಕ್ಟ್ರಿಗೆ ತೋರಿಸ್ಬಿಡೋಣ, ಒಂದ್ಸಲ ಹೋಗ್ಬಿಟ್ಟು ಟ್ಯಾಬ್ಲೆಟ್ ತೊಗೊಂಡು ಬರ್ತಾರೆ. ನೇರವಾಗಿ ಈಗ ಡಾಕ್ಟರ್ ಹತ್ರ ಹೋಗ್ಬಿಡೋಣ. ಸೊ 25-30 ವರ್ಷಗಳಿಂದ ಶ್ವಾಸಕೋಶ ತಜ್ಞರು, ಅದರ ತುಂಬ ಪರಿಣಿತರು, ಡಾಕ್ಟರ್ ಸತ್ಯನಾರಾಯಣ ಮೈಸೂರು ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟ್ರೇ ನಮಸ್ಕಾರ. ಡಾಕ್ಟ್ರೇ ನಮಸ್ಕಾರ ಅರುಣ್ ಅವರೇ. ನಮಸ್ತೆ ಡಾಕ್ಟ್ರೇ. ಈಗ ಕೊರೋನಾದಲ್ಲಿ ಆ ವೈರಸ್ಗಿಂತ ಹೆಚ್ಚಾಗಿ ನಾವು ಭಯ ಮತ್ತು ಗಾಬರಿಗೇನೆ ತುಂಬಾ ಜನ ಸಾವನ್ನಪ್ಪಿರುವಂಥ ಪ್ರಕರಣಗಳು ನೋಡ್ತೀವಿ. ಗಾಬರಿ ಮತ್ತು ಆತಂಕಕ್ಕೇನೆ ಜಾಸ್ತಿ ಜನ ತೀರು ಹೋಗುವಂಥ ಪರಿಸ್ಥಿತಿ ಆಗೋಗ್ಬಿಡ್ತು. ನಮಗೆ ಸರ್ಕಾರ ಏನು ಹೇಳುತ್ತೆ ಅನ್ನೋಂಥ ನಂಬಿಕೆ ಹೊರಟೋಗ್ಬಿಟ್ಟಿದೆ. ಈಗ ವೈದ್ಯರು ಏನು ಹೇಳ್ತಾರೆ ಅಷ್ಟೇ ಕೇಳಬೇಕು ಅನ್ನುವಂಥ ವಿಚಾರ ಬರುತ್ತೆ. ಕಾರಣ ಕೊರೋನಾದಲ್ಲೆಲ್ಲ ಅನುಭವಿಸ್ಬಿಟ್ಟಿದ್ದೀವಿ. ಸರ್ಕಾರ ಹಂಗೆ ಹೇಳ್ತು, ಆಮೇಲೆ ಉಲ್ಟಾ ಪಲ್ಟಾ ಆಗೋಗ್ಬಿಡ್ತು. ಹಾಗಾಗಿ ನಿಮ್ಮನ್ನೇ ನಾವು ಕನ್ಸರ್ನ್ ಮಾಡಬೇಕು ಅಂತಲೇ ಕನೆಕ್ಟ್ ಮಾಡ್ಕೊಂಡಿದ್ದೀನಿ ಡಾಕ್ಟ್ರೆ. ಸೊ ಈ HMP ವೈರಸ್ ಬಗ್ಗೆ ಭಯ ಇರಬೇಕಾ ಇರಬಾರ್ದಾ ಡಾಕ್ಟ್ರೆ? ಖಂಡಿತ ಇರಬಾರ್ದು. 2000ನೇ ವರ್ಷ ಅಂದ್ರೆ ಮಿಲೇನಿಯಂ ಇಯರ್ ಅಂತ, ಆ ಟೈಮಲ್ಲಿ ವೈರಸ್ ಇದೆ ಅನ್ನೋದು ನೆದರ್ಲ್ಯಾಂಡ್ಸ್ ಅಲ್ಲಿ ಗೋಚರವಾಯಿತು. ಯಾಕೆ ಗೋಚರವಾಯಿತು ಅಂದ್ರೆ ಅವರು ಆ ಟೆಸ್ಟಿಂಗ್ ಆ ರೀತಿಲಿ ಮಾಡಿದಾಗ ಈ ಫ್ಲೂ ಸೀಸನ್ ನಲ್ಲಿ ಈ ವೈರಸ್ಸು ಸ್ವಲ್ಪ ಇದರದ್ದು ಯೋಗದಾನ ಇದೆ ಅನ್ನೋದನ್ನ ಕಂಡಿಡಿದ್ರು. ಆಮೇಲಿಂದ ಇದು ಯಾವಾಗ ಟೆಸ್ಟಿಂಗ್ ಪಾಪ್ಯುಲರ್ ಆಯ್ತೋ, ಪಾಶ್ಚಿಮಾತ್ಯ ದೇಶದಲ್ಲಿ 6-8% ಪ್ರತಿ ಫ್ಲೂ ಸೀಸನ್ ಅಲ್ಲಿ 8% ಅಷ್ಟು ಟೋಟಲ್ ರೆಸ್ಪಿರೇಟರಿ ಪ್ರಾಬ್ಲಮ್ಸ್ ಅಲ್ಲಿ ಇದು ಕಾಣಿಸ್ಕೊಳ್ಳುತ್ತೆ ಅನ್ನೋ ಒಂದು ಪರಿಸ್ಥಿತಿ ಉದ್ಭವವಾಯಿತು. ಅದರಲ್ಲಿ ಈಗ ಸೌತ್ ಏಷ್ಯನ್ ಕಂಟ್ರೀಸ್ ಅಲ್ಲಿ 6.2% ಕಾಣಿಸ್ಕೊಂಡಿದೆ. ಇದು ಯಾವ ರೀತಿಲೂ ಆತಂಕದ ವೈರಸ್ ಅಲ್ಲ. ಅಂದ್ರೆ ಡಾಕ್ಟರ್ ಈಗ ಸಿಂಪಲ್ ಆಗಿ ಹೇಳ್ಬೋದಾ, ನಮ್ಮಲ್ಲಿ ಚಳಿಗಾಲ ಬಂದಾಗ ಸಾಮಾನ್ಯವಾಗಿ ಒಂದು ಶೀತ ನೆಗಡಿ ಕೆಮ್ಮು ಬಂದು ಹೋಗ್ಬಿಡುತ್ತೆ, ಹಂಗೆ ಇದು ಬಂದು ಹೋಗುತ್ತೆ ಅಂತ ಹೇಳ್ಬೋದಾ? ಅದೇ ಅಷ್ಟೇ ಇದರದ್ದು ಮಹತ್ವತೆ. ಇದನ್ನ ಕೋವಿಡ್ಗೆ ನಾವು ಯಾವ ರೀತಿನೂ ಕಂಪೇರ್ ಮಾಡುವಂಥದ್ದು ಅಲ್ವೇ ಅಲ್ಲ. ಬಟ್ ಒಂದು ಆತಂಕ ಕಾಡ್ತಾ ಇರುವಂಥದ್ದು ಏನು ಅಂತಂದ್ರೆ ನನಗೆ ಪರ್ಸನಲಿ ಡಾಕ್ಟ್ರೆ, HMPV ಬಗ್ಗೆ ಯಾರು ಗಾಬರಿ ಆಗ್ತಾ ಇಲ್ಲ. ಬಟ್ ಇನ್ಫ್ಲೂಯೆನ್ಸಾ ಎ ಕೂಡ ಚೈನಾದ ನಾರ್ತ್ ಭಾಗದಲ್ಲಿ ಹೆಚ್ಚಿನ ರೀತಿಯಲ್ಲಿ ಟಾರ್ಗೆಟ್ ಆಗ್ತಾ ಇರೋದು. COVID-19 ಕೂಡ ರಿಪೀಟೆಡ್ಲಿ ಅಲ್ಲಿ ಕಾಣಿಸಿಕೊಳ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಈ ಬಗ್ಗೆ ಸ್ವಲ್ಪ ಆತಂಕ ಕಾಣಿಸಿಕೊಡ್ತಾ ಇದೆ, ಅದು ರಿಪೀಟೆಡ್ಲಿ ಅಲ್ಲಿ ಕಾಣಿಸಿಕೊಳ್ತಾ ಇರೋದ್ರಿಂದ. ಸಾಮಾನ್ಯ ವಾಡಿಕೆಯಲ್ಲಿ ನಾವು ಮಾತಾಡಬೇಕು ಅಂದ್ರೆ, ಇವತ್ತು ಕೋವಿಡ್ ಮತ್ತೆ HMPV ಎರಡು ಎಲೆಕ್ಷನ್ ನಿಂತ್ರೆ HMPV ಠೇವಣಿನೂ ಕಳ್ಕೊಂಡ್ಬಿಡತ್ತೆ. ಅಂದ್ರೆ ಅಷ್ಟು ಒಂದು ಪವರ್ಲೆಸ್ ವೈರಸ್. ಅದು ಪ್ರತಿ ವರ್ಷ ಬಂದು ಹೋಗ್ತಾ ಇದ್ದಿದ್ದು. ಇವಾಗ ಚೈನಾಲ್ ಆ ತರ ಆಗ್ತಾ ಇದೆ ಅನ್ಬಿಟ್ಟು ಇಲ್ಲಿ ಪ್ರತಿಯೊಂದು ಕೇಸ್ ಕಂಡಾಗ್ಲೂ ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಬಟ್ ಯಾವುದೇ ರೀತಿಲೂ ಆತಂಕ ಪಡುವಂತ ವಿಚಾರ ಅಲ್ವೇ ಅಲ್ಲ. ಆದ್ರೆ ಇದರ ವಿರುದ್ಧವಾಗಿ ಹೋರಾಡೋದಕ್ಕೆ ನಮ್ಮಲ್ಲೇ ಸಾಕಷ್ಟು ಇಮ್ಯುನಿಟಿ ಪವರ್ ಇದೆ ಅಂತ ಹೇಳ್ತೀರಿ? ಖಂಡಿತವಾಗಿ. ಸೊ ಇದು ಯಾರಲ್ಲಿ ಸ್ವಲ್ಪ ತೊಂದರೆ ಜಾಸ್ತಿ ಮಾಡುತ್ತೆ ನೋಡಿ, ಸಾವು ಅನ್ನೋದು ಅಷ್ಟಿಲ್ಲ, ನೋವಿರುತ್ತೆ. ನೋವು ಯಾವ ಥರ ಅಂದರೆ ವಯೋವೃದ್ಧರು, ಆಮೇಲೆ ಪ್ರಿಮೆಚೂರಿಟಿ ಇರುವಂಥ ಮಕ್ಕಳು ಹುಟ್ಟಿದವರು, ಹುಟ್ಟಿನಿಂದ ಸ್ವಲ್ಪ ಶ್ವಾಸಕೋಶಕ್ಕೆ ತೊಂದರೆ ಇರೋವಂಥ ಮಕ್ಕಳು, ಅಂಥವರಲ್ಲಿ ಸ್ವಲ್ಪ ಪ್ರಬಲವಾಗಿ ಕಾಣುತ್ತೆ. ಯಾವಾಗ ನಮಗನ್ಸುತ್ತೆ ಮನೆ ಮದ್ದಿಗೆ ಯಾವಾಗ ಬಗ್ಗಿಲ್ಲ, ಮನೇಲಿ ಈಗ ಅಜ್ಜಿಂದ್ರು, ತಾತಂದ್ರು, ತಾಯಿರು ಇವ್ರಿಗೆ ಗೊತ್ತಿರುತ್ತೆ ಮಗುನ ಯಾವ ಥರ ನೋಡ್ಕೋಬೇಕು ಅನ್ನೋದು ಗೊತ್ತಿರುತ್ತೆ. ಅವ್ರಿಗೆ ಅಪ್ಪಿ ತಪ್ಪಿ ಏನಾರೋ ಒಂದ್ಸತಿ ಅನ್ನಿಸ್ತಾರೆ
ಇದು ಸಾಮಾನ್ಯವಾಗಿ ಬಗ್ಗೋ ಥರ ಬಗ್ತಾ ಇಲ್ಲ ಅಂದಾಗ ಅವರ ಪೀಡಿಯಾಟ್ರಿಷನ್ನು, ಫ್ಯಾಮಿಲಿ ಡಾಕ್ಟರು, ಪಲ್ಮನಾಲಜಿಸ್ಟ್ ಈ ಥರ ನೋಡ್ತಾರೆ. ಅದಕ್ಕೆ ಸೂಕ್ತವಾದ ಚಿಕಿತ್ಸೆ ಆಗತ್ತೆ. ಈಗ ಪ್ರತಿ ವರ್ಷ ಬಂದೋಗ್ತಾ ಇದ್ದಿದ್ದಂತ ವೈರಸ್ ಯಾವ ಒಂದು ಸುದ್ದಿನೂ ಮಾಡದೆ, ಯಾವ ಒಂದು ಆತಂಕನೂ ಮಾಡದೆ, ತನ್ನಷ್ಟಕ್ಕೆ ತಾನು ಬಂದು ಕೆಲವ್ರಿಗೆ ಮಾತ್ರ ತೊಂದರೆ ಕೊಟ್ಟು ಹೋಗ್ತಾ ಇದ್ದಿದ್ದಂತ ವೈರಸ್ ಇದು. ಇದಕ್ಕೆ ಆತಂಕ ಪಡೋದು ಬೇಡ. ಅಲ್ಲ, ಉಸಿರಾಟಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆ ಇದು ಅಂತಿರೋದ್ರಿಂದ ಕೋವಿಡ್ ಅಲ್ಲೂ ನಾವು ಉಸಿರಾಟಕ್ಕೆ ಸಂಬಂಧಪಟ್ಟ ಹಾಗೆ ಹಲವು ಪ್ರಾಣಗಳನ್ನ ಕಳ್ಕೊಂಡಿದ್ದು ಉಂಟಲ್ಲ, ಹಾಗಾಗಿ ಸಹಜವಾಗಿ ಒಂದು ಇದ್ದೇ ಇರುತ್ತೆ ಟೆನ್ಷನ್. ಕರೆಕ್ಟ್. ಆದರೆ ಪ್ರತಿಷ್ಠಿತ ಪಬ್ಲಿಕ್ ಟಿವಿಯಿಂದ ಮುಖಾಂತರವಾಗಿ ತಮ್ಮಿಂದ, ಅರುಣ್ ಅವರಿಂದ ನಾವೆಲ್ಲರೂ ಸೇರಿ ಮಾಡಬೇಕಾಗಿರೋದು ಕೋವಿಡಲ್ಲಿ ಆಗಿದ್ದಂಥ ಆತಂಕದ ಪರಿಸ್ಥಿತಿ ಬರದೇ ಇರೋ ಥರ ನಾವು ನೋಡ್ಕೋಬೇಕು. ಇದು ನಮ್ಮ ಆದ್ಯ ಕರ್ತವ್ಯ. ಯಾಕೆಂದ್ರೆ ಇದರಲ್ಲಿ ಸತ್ಯಾಂಶ ತುಂಬಿದೆ. ಇಲ್ಲ ಡಾಕ್ಟರ್, ಈಗ ನಾವು ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿ ಹೇಗೆ ಅಂತಂದ್ರೆ ಬರೀ ಕರ್ನಾಟಕ ಅಷ್ಟೇ ಅಲ್ಲ, ಎಲ್ಲರೂ ಸಾಮಾನ್ಯವಾಗಿ ಏನು ಅಂತಾರೆ, ಒಂಚೂರು ನೆಗಡಿ ಕೆಮ್ಮು ಬಂತಂದ್ರೆ ಒಂದು 2-3 ದಿನ ಎಲ್ಲೂ ಬೇಡಪ್ಪ, ನಾವು ಮನೇಲಿ ಆರಾಮಾಗಿರೋಣ, ಒಂಚೂರು ಕಷಾಯ ಕುಡ್ಕೊಂಡು ಅದು ಇದು ಮಾಡ್ಕೊಂಡು ಏನೋ ಒಂಚೂರು ಕಡಿಮೆ ಮಾಡ್ಕೊಳ್ಳೋಣ ಅಂತ ನೋಡ್ತೀವಿ. ಒಂದು 2-3 ದಿನ ಆಗದೆ ಇದ್ರೆ ಅವಾಗ ಡಾಕ್ಟರ್ ಹತ್ರ ಹೋಗುವಂಥದ್ದು ನಮ್ಮಲ್ಲಿ ಪಾಲನೆ ಹಾಕೊಂಡು ಬಂದಿರೋದು. ಅದೊಂದು ಪದ್ಧತಿ ಮಾಡ್ಕೊಂಡು ಬಿಟ್ಟಿರ್ತಾರೆ ಮನೆಯಲ್ಲಿ ಸಾಮಾನ್ಯವಾಗಿ. ಕೆಲವರು ಇರ್ತಾರೆ ಒಂದೇ ದಿನಕ್ಕೆ ಸ್ವಲ್ಪ ಕೋಲ್ಡ್ ಆದ ತಕ್ಷಣ ಡಾಕ್ಟರ್ ಹತ್ರ ಹೋಗ್ಬಿಡೋಣ ಅಂತ ಹೇಳಿ. ಬಟ್ ಈ ರೀತಿಯಾಗಿ ಬೆಳವಣಿಗೆಗಳಾದಾಗ ಡಾಕ್ಟ್ರೆ, ಬೇರೆ ದೇಶಗಳಲ್ಲಿ ಯಾಕೆ ಆಗಿದ್ದಾಗ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗುವಂತ ಪರಿಸ್ಥಿತಿಗಳು ಬರ್ತಾ ಇದೆ? ಚೈನಾದ ನಾರ್ತ್ ಭಾಗದಲ್ಲಿ ಯಾಕೆ ಆಸ್ಪತ್ರೆಗಳು ದಾಖಲಾಗ್ತಾ ಇದ್ದಾರೆ HMPಗೆ? ಸೊ ಇವಾಗ HMP ಪ್ರಶ್ನೆ ಇಲ್ಲದೆ ಹೋಗಿದ್ರು ಈ ಫ್ಲೂ ಸೀಸನ್ ಬಂದಾಗ ಟೆಂಪರೇಚರ್ ಶೀತಲತೆ ಕಡೆ ಹೋಗತ್ತೆ. ಅಲ್ಲಿ ಹೆಲ್ತ್ ಕೇರ್ ಬೇರೆ ದೇಶಗಳಲ್ಲಿ ಎಲ್ಲಿ ಮೆಡಿಕೇರ್ ಅಥವಾ ಮೆಡಿಕೇಡ್ ಪ್ರೋಗ್ರಾಮ್ ಅಂದ್ರೆ ಕಂಪ್ಲೀಟ್ ಆಗಿ ಫ್ರೀ ಇರುತ್ತೋ, ಜನಸಂದಿನಿ ಆಸ್ಪತ್ರೆಯಲ್ಲಿ ಜಾಸ್ತಿ ಆಗತ್ತೆ. ಇವಾಗ ನಾನು ಕೆಲವು ವಿದೇಶಗಳಲ್ಲಿ ಇದ್ದಾಗ, ಅಲ್ಲಿ ಕೆಲಸ ಮಾಡ್ತಾ ಇದ್ದಾಗ, ಪ್ರತಿಯೊಂದು ರೇಡಿಯೋ ಮುಖಾಂತರವಾಗಿ, ಟಿವಿ ಮುಖಾಂತರವಾಗಿ ನೀವು ಎಮರ್ಜೆನ್ಸಿಗೆ ಬರಬೇಡಿ, ಕಾಫ್ ಅಂಡ್ ಕೋಲ್ಡ್, ಕೆಮ್ಮು ನೆಗಡಿ ಇದ್ರೆ ಮನೇಲಿ ಟ್ರೀಟ್ಮೆಂಟ್ ತಗೊಳ್ಳಿ ಅಥವಾ ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಹತ್ರ ಹೋಗಿ ಅಂತ ಅವಾಗವಾಗ ಘೋಷಣೆಗಳು ಮಾಡೋರು ಫ್ಲೂ ಸೀಸನ್ಗಳಲ್ಲಿ. ಓಕೆ. ಸೊ ಇದೇ ಒಂದು ದಾರಿ ಏನು, ಇದೇ ಒಂದು ಈ ಸತಿ ಮಾತ್ರ ಕೋವಿಡ್ ಆದ ನಂತರ ಪ್ರತಿ ಸತಿ ಯಾವಾಗ ವೈರಸ್ ಅಂತೀವೋ ಬಹಳಷ್ಟು ಆತಂಕ ಆಗ್ತಾ ಇದೆ. ಅಲ್ಲಿ ಅಡ್ಮಿಷನ್ನೂ ನಾ ಹೇಳ್ದಂಗೆ 6.2% ಬಂದಿದೆ. ಸ್ವಲ್ಪ ರಷ್ಯನ್ ಇದು ಮತ್ತೆ ಚೈನಾ ಫಿಗರ್ ನೋಡಿದಾಗ ಎಲ್ಲೋ ಒಂದ್ ಕಡೆ ಒಂಚೂರು ಜಾಸ್ತಿ ಆಗಿರ್ಬೋದಾ ಅಂತ ಅನ್ಸುತ್ತೆ. ಬಟ್ ತುಂಬಾ ಬೇಕಾಗಿರೋರು ಯಾವುದೇ ತರದ್ದ ಆತಂಕ ಇಲ್ಲ. ಬಟ್ ತುಂಬಾ ಬೇಕಾಗಿರೋರು ಒಬ್ರು ಹೇಳ್ತಾ ಇದ್ರು ಡಾಕ್ಟ್ರೆ, ನನಗೆ ತುಂಬಾ ಆತ್ಮೀಯರು, ಅವ್ರು ಹೇಳ್ತಾ ಇದ್ರು ಅಲ್ಲಿ ಮನೆಯಲ್ಲಿ ಉಳಿಸ್ಕೊಂಡು ಕರೆಂಟ್ ಬಿಲ್ ಉಳಿಸ್ಕೊಳ್ಳೋಕ್ಕೋಸ್ಕರ ಅವ್ರು ಹೋಗಿ ಅಡ್ಮಿಟ್ ಆಗುವಂತ ಪರಿಸ್ಥಿತಿ ಆಗ್ತಾ ಇತ್ತು, ಅವರಿಗೆ ಆಸ್ಪತ್ರೆಗಳಲ್ಲಿ ಫ್ರೀ ಇರ್ತಾ ಇತ್ತು ಅಂತೇಳಿ. ಇಸ್ ಇಟ್ ಟ್ರೂ ಡಾಕ್ಟ್ರೆ? ಇದು ಒಂದ್ ರೀತಿ ನಿಜ. ಈ ಪಾಶ್ಚಿಮಾತ್ಯ ದೇಶಗಳಲ್ಲಿ ದೇಶದ ಹೆಸರು ತಗೊಳ್ಳಲ್ಲ, ಅಲ್ಲೇನಾಗತ್ತೆ ಅಂದ್ರೆ ಪಬ್ಲಿಕ್ ಹೆಲ್ತ್ ಈಗ ಮನೇಲಿ ಕೂತ್ಕೊಂಡು ಟೆಂಪರೇಚರ್ -2, 7, 2, 3 ಈ ತರ ಇದ್ದಾಗ ಎಲೆಕ್ಟ್ರಿಸಿಟಿ ಬಿಲ್ ನಾನೇ ಕಟ್ಟಬೇಕು, ಆಹಾರ ನಾನೇ ಮಾಡ್ಕೋಬೇಕು, ಆಮೇಲೆ ಎಲ್ಲ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಒಬ್ಬೊಬ್ಬರೇ ಇರ್ತಾರೆ. ಸೊ ಆಸ್ಪತ್ರೆಗೆ ಹೋದ್ರೆ ಅಡ್ಮಿಷನ್ ಫ್ರೀ, ಊಟ ಫ್ರೀ, ತಿಂಡಿ ಫ್ರೀ, ಕರೆಂಟ್ ಬಿಲ್ ಇಲ್ಲ, ಆಮೇಲೆ ಗೌರ್ಮೆಂಟ್ ಕೊಡೋ ಪೆನ್ಷನ್ನು ಕೈಯಲ್ಲಿರುತ್ತೆ. ಹಾಗಾಗಿ ಆ ದೇಶಗಳಲ್ಲಿ ಸ್ವಲ್ಪ ಸಣ್ಣ ಪುಟ್ಟದಕ್ಕೂ ಎಮರ್ಜೆನ್ಸಿ ರೂಮ್ನ ವಿಸಿಟ್ ಮಾಡ್ತಾರೆ, ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗ್ತಾರೆ. ಇದು ನಮ್ಮ ದೇಶಕ್ಕೆ ನಾವು ನೋಡಿದ್ರೆ ಇಲ್ಲಿ ನಮ್ಮ ಸ್ವಂತ ಜೇಬಿಂದ ಖರ್ಚಾಗತ್ತಲ್ವಾ, ಔಟ್ ಆಫ್ ಪಾಕೆಟ್ ಹೆಲ್ತ್ ಕೇರ್ ಎಕ್ಸ್ಪೆನ್ಸಸ್ ಅಂತ. ಸೊ ಬಹಳಷ್ಟು ವ್ಯತ್ಯಾಸ ಇದೆ. ಒಂಚೂರು ನೆಗಡಿ ಆದರೆ ತಾವು ಹೇಳ್ದಂಗೆ ಸ್ವಲ್ಪ ಬಿಸಿ ಟೀ ಕುಡಿಯೋಣ, ಕಷಾಯ ಕುಡಿಯೋಣ, ಸ್ವಲ್ಪ ಜೇನುತುಪ್ಪ ಸವಿಯೋಣ, ಮತ್ತೆ ಬೇರೆ ಇಮ್ಯೂನ್ ಬೂಸ್ಟಿಂಗು ಸ್ವಲ್ಪ ಆ ರೀತಿಯಲ್ಲಿ ಒಳ್ಳೆ ಆಹಾರ ಸೇವನೆ ಮಾಡೋಣ, ಸ್ಟೀಮ್ ತಗೊಳ್ಳೋಣ, ಈ ಥರ ಯೋಚನೆ ಮಾಡ್ತೀವಿ ನಾವು. ಸೊ ಆದಷ್ಟು ನಾವು ಹಾಸ್ಪಿಟಲ್ ಅವಾಯ್ಡ್ ಮಾಡ್ತೀವಿ, ವಿಚ್ ಈಸ್ ಒಂದು ರೀತಿಲಿ ಒಳ್ಳೇದು. ಓಕೆ, ಈಗ ಫೈನಲಿ ನಮ್ಮ ಜನರಿಗೆ ಗಾಬರಿ ಅಂತೂ ಆಗ್ಬೇಡಿ ಅಂತ ಹೇಳ್ತಾ ಇದ್ದೀವಿ, ಆತಂಕ ಪಡಬೇಡಿ ಅಂತ ಹೇಳ್ತಾ ಇದ್ದೀವಿ. ನೀವೇನಾದ್ರೂ ಕೊನೆಯದಾಗಿ ಅವ್ರಿಗೆ ಹೇಳಕ್ ಬಯಸ್ತೀರಾ ಡಾಕ್ಟ್ರೆ ರಾಜ್ಯದ ಜನರಿಗೆ? ಹೌದು, ನಾವೇನ್ ಮಾಡಬೇಕು ಅಂದ್ರೆ
ಸರ್ಕಾರದಿಂದಾನೇ ಮಾರ್ಗಸೂಚಿ ಬರಬೇಕು ಅಂತ ಕೂತ್ಕೊಳ್ಳೋ ಬದಲು ನಮ್ಮ ಆರೋಗ್ಯ ನಮ್ಮ ಸ್ವಾರ್ಥ. ಆದ್ರಿಂದ ನಾವು 10 ಹಲವು ಸಂಗತಿಗಳನ್ನ ಆವಾಗ ನಾವೇ ಮಾಡ್ಕೋಬೋದು. ಇವಾಗ ನಾನು ಮನೇಲಿ ಒಬ್ಬನೇ ಕೂತಿದ್ದೀನಿ, ಸೊ ನನ್ನ ಹತ್ರ ಸುತ್ತಮುತ್ತ ಯಾರೂ ಇಲ್ಲ, ನನಗೆ ಮಾಸ್ಕ್ ಬೇಕಾಗಿಲ್ಲ. ಅದೇ ವ್ಯಕ್ತಿ ಈಗ ನಾನು ಮೆಟ್ರೋಲ್ ಹೋಗ್ತೀನಿ ಅಂದರೆ ಫ್ಲೂ ಸೀಸನ್ ಆಗಿರೋದ್ರಿಂದ, HMPV ಇಂದ ಅಲ್ಲ, ಫ್ಲೂ ಸೀಸನ್ ಆಗಿರೋದ್ರಿಂದ ಒಂದು ಮಾಸ್ಕ್ ಹಾಕ್ಕೊಳ್ಳೋದು ಒಳ್ಳೆಯದು. ಮತ್ತು ಹಳೆ ಕಾಲದ್ದು ಒಂದು ಪದ್ಧತಿಗಳಿತ್ತಲ್ಲ, ಹೊರಗಡೆಯಿಂದ ಬಂದ ಕೈ ಕಾಲು ತೊಳ್ಕೊಳ್ಳೋದು, ಮೂಗು ಕಿವಿ ಬಾಯಿ ಮುಟ್ಟದೇ ಇರೋದು, ಇವೆಲ್ಲ ಕಾಮನ್ ಸೆನ್ಸ್ ಇದರಲ್ಲಿ ಬರುವಂಥ ಒಂದು ಕೆಲವು ವಿಚಾರಗಳು. ಇದನ್ನ ಪಾಲಿಸ್ಬೇಕು. ಎಲ್ಲದಕ್ಕಿಂತ ಹೆದರ್ಕೊಳ್ಳೋದು, ಆತಂಕ ಪಡೋದು. ಎಸ್, ಲಾಸ್ಟ್ ಕ್ವಶನ್. ನೀವು ಮಣಿಪಾಲದಲ್ಲಿ ಇರೋದ್ರಿಂದ ಕೇಳ್ತಾ ಇದ್ದೀನಿ, ಈಗ ಶ್ವಾಸಕೋಶದ ಸಮಸ್ಯೆಯಿಂದ ಜನ ತುಂಬಾ ಹೆಚ್ಚಿನ ರೀತಿಯಲ್ಲಿ ಬರ್ತಾ ಇದ್ದಾರೆ ಪೇಷಂಟ್ಸ್ಗಳು ಡಾಕ್ಟ್ರೆ. ಜೊತೆಗೆ ಈ HMPVಯಲ್ಲಿ ಡೆತ್ ರೇಷಿಯೋ ಏನಿದೆ ಡಾಕ್ಟ್ರೆ? ಲಾಸ್ಟ್ ಕ್ವಶನ್. ಬಹಳ ಕಮ್ಮಿ ಇದೆ. ಇದರಲ್ಲಿ ಕೆಲವು ವಿಚಾರಗಳು ಅಂದ್ರೆ ಸ್ವಲ್ಪ ಬ್ರಾಂಕೈಟಿಸ್ ಮಾಡತ್ತೆ, ವೀಸಿಂಗ್ ತರ ಇರತ್ತೆ, ಎಳ್ತಾ ಅಂತೀವಲ್ಲ ಆ ತರ ಇರತ್ತೆ. ಬಟ್ ಸಪೋರ್ಟಿವ್ ಟ್ರೀಟ್ಮೆಂಟ್ ಅಲ್ಲೇ ಮೇಲಾಗಿ ಜನ ಹೋಗ್ತಾರೆ. ಇದೇನು ಹೊಸ ವೈರಸ್ ಅಲ್ಲ. ಸೂಕ್ತ ಸಮಯದಲ್ಲಿ ಡಾಕ್ಟರ್ ಸಲಹೆ ತಗೊಳ್ಳಿ. ಅಡ್ಮಿಟ್ ಆಗಿ ಅಂತಲ್ಲ. ಸೊ ಫ್ಯಾಮಿಲಿ ಡಾಕ್ಟರ್ ನೋಡಿದ್ರು ಆಗತ್ತೆ, ಪೀಡಿಯಾಟ್ರಿಷಿಯನ್ ಮಕ್ಕಳ ಇದರಲ್ಲಿ ನೋಡಿದ್ರೆ ಆಗತ್ತೆ, ಪಲ್ಮನಾಲಜಿಸ್ಟ್ ನೋಡಿದ್ರೆ ಆಗತ್ತೆ. ಓಕೆ, ತುಂಬಾ ಧನ್ಯವಾದಗಳು ಡಾಕ್ಟ್ರೆ, ನಮ್ಮ ಜೊತೆಗೆ ಇಷ್ಟೊತ್ತು ಸಮಯವನ್ನ ಕೊಟ್ಟಿದ್ದಕ್ಕೆ. ಬೆಳಗ್ಗೆಯಿಂದ ತುಂಬಾ ಹೊತ್ತು ನೀವು ಆಸ್ಪತ್ರೆಯಲ್ಲೇ ಇದ್ರಿ, ಸಂಜೆ ಆದ ನಂತರ ಮನೆಗೆ ಬಂದ ಮೇಲೆ ನಿಮಗೆ ಸ್ವಲ್ಪ ಕಾಟ ಕೊಡ್ತಾ ಇದ್ವಿ ರಾಜ್ಯದ ಜನತೆಗೋಸ್ಕರ. ಸಾರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಡಾಕ್ಟ್ರೆ. ಓಕೆ, ಇನ್ನು HMP ವೈರಸ್ ಬೆಂಗಳೂರಿನಲ್ಲಿ ಬಂದದ್ದೇ ತಡ ಈ ವಿಚಾರದಲ್ಲಿಯೂ ಕೂಡ ರಾಜಕೀಯ ಶುರುವಾದಂತೆ ಕಾಣಿಸ್ತಾ ಇದೆ. ಒಳ್ಳೆ ಆಡಳಿತವಂತೂ ಕೊಡಲಿಲ್ಲ, ಒಳ್ಳೆ ಟ್ರೀಟ್ಮೆಂಟ್ ಆದರೂ ಕೊಡ್ರಪ್ಪ ಅಂತ ಅಶ್ವಥ್ ನಾರಾಯಣ್ ಕೇಳಿದ್ದಾರೆ. ಈ ಸರ್ಕಾರ ಇದ್ರೆ ಜನರನ್ನ ಭಗವಂತನೇ ಕಾಪಾಡಬೇಕು ಅಂತ ಆಕಾಶ ನೋಡಿದ್ರು. ಇನ್ನು ಮಾಜಿ ಆರೋಗ್ಯ ಮಂತ್ರಿಗಳು ಆಗಿರುವ ಸಂಸದ ಸುಧಾಕರ್ ಅವರಂತೂ ಕೋವಿಡ್ ಮಾದರಿ ಮುಂಜಾಗ್ರತಾ ಕ್ರಮ ತಗೊಳ್ಳಿ, ಟಾಸ್ಕ್ ಫೋರ್ಸ್ ಸಮಿತಿ ರಚಿಸಿ ಸರ್ಕಾರವನ್ನ ಆಗ್ರಹಿಸಿದ್ದಾರೆ. ಆದರೆ ಹಾಲಿ ಆರೋಗ್ಯ ಮಂತ್ರಿಗಳು ಮಾತ್ರ ಕೇಂದ್ರ ಆರೋಗ್ಯ ಮಂತ್ರಿ ನಡ್ಡಾ ಜೊತೆ ಮಾತನಾಡ್ರಪ್ಪ ಅಂತ ಟಾಂಗ್ ಕೊಟ್ರು. ಕೇಂದ್ರ ಸರ್ಕಾರ ಏನ್ ಮಾಡುತ್ತೋ ನಾವು ಅದನ್ನೇ ಮಾಡ್ತೀವಿ ಅಂದ್ರು. ಸರ್ಕಾರ ಈ ದಿಕ್ಕಿನಲ್ಲಿ ನೋಡಿ, ಸರ್ಕಾರ ಇಲ್ಲೂ ಮಲಗಿದೆ. ದುಡ್ಡು ಹೊಡೆಯೋರಲ್ಲೂ ಕೆಲಸ ಮಾಡೋನು ಮಾಡಲ್ಲ, ಅಭಿವೃದ್ಧಿನೂ ಮಾಡಲ್ಲ, ಆಡಳಿತನೂ ಇಲ್ಲ. ಎಲ್ಲ ಆಡಳಿತಕ್ಕೆ ಓಲಿ ಸರ್ವಿಸ್ ಚಾರ್ಜ್ ತಗೊಂಡಿದ್ದೀವಿ ಅಪ್ಪ, ದುಡ್ಡಾರ ಹೊಡಿತಾ ಇದೀವಿ, ಒಳ್ಳೆ ಆಡಳಿತನಾರ ಕೊಟ್ರು ಅಂದ್ರೆ ಅದನ್ನು ಮಾಡಲ್ಲ. ಓಲಿ ಸರ್ವಿಸ್ ಚಾರ್ಜ್ ತಗೊಂಡಿದ್ಕಾರ ಕೆಲಸ ಮಾಡ್ರಿ, ಸರ್ವಿಸ್ ಚಾರ್ಜ್ಗೂ ಇಲ್ಲ, ಬರೀ ಸರ್ವಿಸ್ ಚಾರ್ಜ್, ನೋ ಸರ್ವಿಸ್. ಇವರು ಈ ಆಡಳಿತ, ಈ ವ್ಯವಸ್ಥೆ ಇದ್ರೆ ಭಗವಂತನೇ ಕಾಪಾಡಬೇಕು, ಇವರಿಂದ ಏನೂ ಆಗಲ್ಲ. HMPV ತೀವ್ರಕರವಾಗಿರ್ತಕ್ಕಂಥ ವೈರಾಣು ಏನಲ್ಲ, ಆದರೂ ಕೂಡ ನಮ್ಮ ಜಾಗ್ರತೆ ನಾವು ಇರಬೇಕಾಗ್ತದೆ. ಆರೋಗ್ಯ ಇಲಾಖೆಯವರು ವಿಶೇಷವಾಗಿ ಚಳಿ, ಜ್ವರ, ಗಂಟಲು ನೋವು, ಕೆಮ್ಮು ಈ ರೀತಿಯ ಒಂದು ಸಮಸ್ಯೆಗಳು ಬಂದಾಗ ಅದನ್ನ ತಪ್ಪದೆ ಟೆಸ್ಟಿಂಗ್ ಅನ್ನ ಮಾಡಿ, ಸಂಖ್ಯೆಯನ್ನ ನೋಡ್ಕೊಂಡು ಅದನ್ನ ಹೆಚ್ಚಿಗೆ ಮಾಡಿಕೊಂಡು ಅದಕ್ಕೆ ಒಂದು ವಿಶೇಷವಾದಂಥ ಯೋಜನೆ ಮಾಡಿ, ಒಂದು ಟಾಸ್ಕ್ ಫೋರ್ಸ್ ಕಮಿಟಿ ಮಾಡಿ. ಮಾಜಿ ಆರೋಗ್ಯ ಸಚಿವರು ಕಮಿಟಿ ರಚನೆ ಮಾಡಿ ಅವರು ಸ್ವಲ್ಪ ಕೇಂದ್ರದಲ್ಲಿ ಅವರು ಅಲ್ಲೇ ಇದ್ದಾರೆ, ಡೆಲ್ಲಿಯಲ್ಲಿ. ಅವರಲ್ಲಿ ನಡ್ಡಾ ಸಾಹೇಬರ ಜೊತೆ ಮಾತಾಡ್ಕೊಂಡ್ರೆ ಒಳ್ಳೇದು. ಅವ್ರೇನು ಹೇಳ್ತಾರೆ ಅದರ ಪ್ರಕಾರ ನಾವು ಕೂಡ ಮುಂದುವರಿತೀವಿ. ದಯವಿಟ್ಟು ಈ ವಿಚಾರದಲ್ಲಿ ರಾಜಕೀಯ ಮಾಡಕ್ಕೆ ಹೋಗ್ಬಿಡಿ, ಇವರ ಪಕ್ಷಾತೀತವಾಗಿ ನಿರ್ಧಾರವನ್ನ ಮಾಡಿ. ಚೀನಾ ಬಳಿಕ ನಮ್ಮ ದೇಶದಲ್ಲೂ ಕೂಡ HMPV ಸೋಂಕು ಪ್ರಕರಣಗಳು ಪತ್ತೆಯಾಗಿರೋದು ಭಾರಿ ಆತಂಕಕ್ಕೆ ಕಾರಣವಾಗಿದೆ. ಹೆಚ್ಚು ಕಡಿಮೆ ಇಡೀ ದೇಶ ಅಲರ್ಟ್ ಆಗಿದೆ. ಅದರಲ್ಲೂ ಜನವರಿ 13ರಿಂದ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭ ಮೇಳ ಆರಂಭವಾಗ್ತಿರೋ ಹೊತ್ತಲ್ಲೇ ದೇಶದಲ್ಲಿ HMPV ಸೋಂಕು ಕೇಸ್ ಬಳಕೆಗೆ ಬಂದಿರೋದು ಉತ್ತರ ಪ್ರದೇಶ ಸರ್ಕಾರವನ್ನು ಆತಂಕಕ್ಕೆ ತಳ್ಳಿದೆ. ಚೀನಾದಲ್ಲಿ HMPV ಸಂಕ್ರಮಣ ಕಳೆದ 10 ದಿನಗಳಲ್ಲಿ 600 ಪಟ್ಟು ಹೆಚ್ಚಾಗಿದೆ ಅಂತಿದ್ದಾರೆ. ಹೀಗಾಗಿ ಲಕ್ಷಾಂತರ ಮಂದಿ ಪಾಲ್ಗೊಳ್ಳುವ ಕುಂಭಮೇಳದಲ್ಲಿ ಸೋಂಕು ಹಬ್ಬಬಹುದು ಅನ್ನುವಂಥ ಆತಂಕವನ್ನು ಸಾಧುಗಳು ವ್ಯಕ್ತಪಡಿಸಿದ್ದಾರೆ. ಚೀನಾದಿಂದ ಬರುವ ವಿಮಾನಗಳನ್ನು ತಕ್ಷಣದಿಂದ ನಿಷೇಧಿಸಿ ಅಂತ ಕೇಂದ್ರವನ್ನು ಅಖಿಲ ಭಾರತ ಆಹಾರ ಪರಿಷತ್ ಈಗ ಆಗ್ರಹಿಸಿದೆ. ಇನ್ನು ಮಹಾಕುಂಭ ಮೇಳದಲ್ಲಿ ಈಗಾಗಲೇ 100 ಬೆಡ್ಗಳ ಆಸ್ಪತ್ರೆಯನ್ನು ರೆಡಿ ಮಾಡಿಕೊಂಡಿದ್ದಾರೆ. ವೈದ್ಯರು, ವೈದ್ಯಕೀಯ ಸಿಬ್ಬಂದಿಯನ್ನು ನಿಯೋಜನೆ ಮಾಡಿಕೊಂಡಿದ್ದಾರೆ. ಈ ಮಧ್ಯೆ ಮಹಾರಾಷ್ಟ್ರ ಸರ್ಕಾರ HMPV ಬಗ್ಗೆ ಮುಂಜಾಗ್ರತೆ ವಹಿಸಿ ಅಂತ ರಾಜ್ಯದ ಜನತೆಗೆ ತಿಳಿಸಿದೆ. ಸೋಂಕು ಹಬ್ಬದಂತೆ ಕೇಂದ್ರ ಸರ್ಕಾರ ಈಗಲೇ ಕ್ರಮ ತಗೋಬೇಕು ಅಂತ ದೆಹಲಿ ಮಾಜಿ CM ಅರವಿಂದ್ ಕೇಜ್ರಿವಾಲ್ ಒತ್ತಾಯಿಸಿದ್ದಾರೆ.